ಶಿಡ್ಲಘಟ್ಟದಿಂದ ಕೈ ಸಮಾವೇಶದಲ್ಲಿ ಸಹಸ್ರಾರು ಮಂದಿ ಭಾಗಿ. ಚಿಕ್ಕಬಳ್ಳಾಪುರದಲ್ಲಿ ಸೋಮವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ನರೇಗಾ ಬಚಾವೋ ಆಂದೋಲನಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಇಲ್ಲಿನ ಶಾಸಕ ಪ್ರದೀಪ್ ಈಶ್ವರ್ ಒಳಗೊಂಡಂತೆ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರುಗಳೆಲ್ಲರೂ ಕಳೆದ ಹಲವಾರು ದಿನಗಳಿಂದ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೆ ಶ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಸಿಎಂ ಕಾರ್ಯಕ್ರಮದ ನಂತರ ಯಶಸ್ವಿ ಪ್ರೋಗ್ರಾಮ್ ಆಯ್ತು. ಈ ಶಿಡ್ಲಘಟ್ಟ ರೆಪ್ರೆಸೆಂಟ್ ಆಗಿ ತಾವೇ ವಹಿಸ್ಕೊಂಡಿದ್ರಿ, ಹೇಗೆ ಸರಿ? ಇದೊಂದು ಪಕ್ಷದ ಜವಾಬ್ದಾರಿ. ಪಕ್ಷ ನರೇಗಾ ಕಾರ್ಯಕ್ರಮ ಏನಿತ್ತು ಅದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಕೇಂದ್ರ ಸರ್ಕಾರ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿ 3 ಜಿಲ್ಲೆಗೆ ಒಂದು ಕಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕಂತೇಳಿ ನರೇಗಾ ಬಚಾವ್ ಆಂದೋಲನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋಂಥದ್ದು. ಶಿಡ್ಲಘಟ್ಟದಿಂದನೂ ಸಹ 10,000ಕ್ಕೂ ಹೆಚ್ಚು ಜನ ಭಾಗವಹಿಸಿದಂಥದ್ದು. ಎಲ್ಲ ರೈತರು, ಕೂಲಿ ಮಾಡೋಂಥ ಬಡವರು, ಶ್ರಮಿಕರು, ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸಹ ಬಂದಿರೋಂಥದ್ದಾಗಿತ್ತು. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನರೇಗಾ ಭವಿಷ್ಯದಲ್ಲಿ ಉಳಿಬೇಕು, ಈ ದೇಶ ಭದ್ರವಾಗಿ ಕಟ್ಟೋದಕ್ಕೆ, ಗ್ರಾಮೀಣ ಭಾರತನ ನಿರ್ಮಾಣ ಮಾಡೋದಕ್ಕೆ ಮನ್ರೇಗಾ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯಾಗಿತ್ತು. ಅವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಹತೋಟಿಲಿ ಕೆಲಸ ಮಾಡೋಂಥದ್ದಾದರೆ ಯಾರೊಬ್ಬರು ಸಹ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಕಾಂಟ್ರಾಕ್ಟರ್ ಕೈಗೆ ನರೇಗಾ ಕಾರ್ಯಕ್ರಮಗಳು ಹೋದಾಗ ಮತ್ತೆ ಮಧ್ಯವರ್ತಿಗಳ ಹಾವಳಿಯಾಗಿ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಅಲ್ಲಿನ ಮುಖಂಡರುಗಳು, ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋಂಥ ನರೇಗಾ ಕಟ್ಟಾಳುಗಳಿಗೆ ಇವೆಲ್ಲನೂ ಸಹ ಹಿನ್ನಡೆ ಆಗ್ತದೆ. ಇವೆಲ್ಲನೂ ಸಹ ಉದ್ಯೋಗ ಕಳ್ಕೊಳ್ಳೋಂಥ ಭೀತಿ ಎದುರಾಗಂಥ ವಾತಾವರಣ ಇರೋಂಥದ್ದು. ಸುಮಾರು ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದಂಥ ಕಾಯ್ದೆ ಇದು. ಅದನ್ನ ಇವರು ಜನಗಳಿಂದ ದೂರ ಮಾಡ್ತಾ ಇರೋದು. ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸಹ ಕಾಯ್ದೆಯಿಂದ ತೆಗ್ದಿರೋಂಥದ್ದು ಬಹಳಷ್ಟು ತಪ್ಪು ಮಾಡಿರೋಂಥ ಕೆಲಸ. ಅದು ಮುಂದುವರಿಬೇಕು. ಯಥಾವತ್ತು ನರೇಗಾ ಕಾರ್ಯಕ್ರಮ ಮುಂದುವರಿಲಿ. ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಂಥ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಜನತೆಗೆ, ಕಾಂಗ್ರೆಸ್ ಮುಖಂಡರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲನೂ ಸಹ ನನ್ನ ಯುವ ಕಾಂಗ್ರೆಸ್ ಬಂಧುಗಳಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೀನಿ. ಸರ್, ಯಾವ ತರ ಇದು ಸಕ್ಸಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್? ನೋಡಿ, ಬಹಳಷ್ಟು ಜನಗಳಲ್ಲಿ ನೆಲೆ ಯೂರಿ ಅವ್ರ ಮನಸ್ಸಿನಲ್ಲಿ ಉಳಿದಂತ ಯೋಜನೆ ಇದು ನರೇಗಾ ಕಾರ್ಯಕ್ರಮ. ಈ ನರೇಗಾ ಕಾರ್ಯಕ್ರಮನ ಕೇಂದ್ರ ಸರ್ಕಾರ ಎಲ್ಲ ಒಂದ್ ಕಡೆ ಹತ್ತಿಕ್ಕಂಥದ್ದು, ನಷ್ಟೋಗತ್ತ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕಾಯ್ದೆಯಿಂದ ತೆಗ್ದಿರೋಂಥದ್ದು, ಮತ್ತೆ ಏನೆಲ್ಲ ನಿಬಂಧನೆಗಳಿದ್ವು ಅವೆಲ್ಲ ಸಹ ಇನ್ನು ಹೆಚ್ಚು ಮಾಡಿ ಕೇಂದ್ರ ಸರ್ಕಾರದ ಒಂದು ಹಿಡಿತಕ್ಕೆ ತಗೊಳ್ಳೋಂಥ ಕೆಲಸ ಆಗ್ತಾ ಇರೋಂಥದ್ದು. ಇವೆಲ್ಲನೂ ಸಹ ನೋಡಿದಾಗ ಜನಗಳಲ್ಲಿ ಅರಿವು ಈಗ ಹೆಚ್ಚಾಗ್ತಾ ಇರೋಂಥದ್ದು. ನರೇಗಾ ಕಾರ್ಯಕ್ರಮದ ಇವ್ರು ಏನು ಹೊಸದಾಗಿ BBG ರಾಮ್ಜಿ ಅಂತ ಮಾಡಿದ್ದಾರೆ, ಅದು ಹಳೆ ಕಾಯ್ದೆ ಏನಿತ್ತು ಅದನ್ನು ಅನುಷ್ಠಾನ ಮಾಡಲಿ ಅಂತೇಳಿ ವಾಲಂಟಿಯರ್ ಆಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರಂತ ಇವತ್ತು ಆಗ್ತಾ ಇದೆ. ಅದು ಶಿಡ್ಲಘಟ್ಟದಿಂದ ಸಹ ಎಲ್ಲ ಮುಖಂಡರುಗಳ ಜವಾಬ್ದಾರಿ ತಗೊಂಡು ಸುಮಾರು 10,000ಕ್ಕೂ ಹೆಚ್ಚು ಜನನ ಕರ್ಕೊಂಡ್ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದೀವಿ ನಾವು. ಸರ್, ಯಾರು ಇಲ್ಲಿ ಗಣ್ಯ ವ್ಯಕ್ತಿಗಳು ಜಾಯ್ನ್? ಸುರ್ಜೇವಾಲಾ ಸಾಹೇಬರು ಬರ್ತಿದ್ದಾರೆ, ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಎಲ್ಲ ಮಂತ್ರಿವರ್ಯರು ಇರ್ತಾರೆ. ಜೊತೆಗೆ ನರೇಗಾ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಚೆಲ್ಲಂಥದ್ದು, ಎಲ್ಲರಲ್ಲೂ ಅರಿವು ಮೂಡಿಸಂಥದ್ದು, ಮತ್ತೆ ಪ್ರತಿಯೊಬ್ಬರು ಸಹ ಆಸಕ್ತಿಯಿಂದ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋಂಥದ್ದು. ಈ ಕಿಚ್ಚು ದೇಶಾದ್ಯಂತ ಹಬ್ಬಲಿ, ಆ ಕಾರ್ಯಕ್ರಮ ಯಥಾವತ್ ಮುಂದುವರಿಲಿ ಅಂತೇಳಿ ನಮ್ಮ ಒತ್ತಾಯ. ಸರ್, ಇಲ್ಲಿ ಬಂದಿರೋಂಥವ್ರಿಗೆ ವ್ಯವಸ್ಥೆ ಯಾವ ಎಲ್ಲ ರೀತಿ ಕರೆಕ್ಟ್? ನೋಡಿ, ಈಗಾಗಲೇ ಹೆಚ್ಚು ಒಂದು 60,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆ ಮಾಡಿರೋಂಥದ್ದು. ಇನ್ನೊಂದು 40,000 ಜನ ಇಲ್ಲಿ ಸುತ್ತಮುತ್ತ ನಿಂತರೂ ಸಹ ಅನುಕೂಲ ಇರೋಂಥದ್ದು. ಮತ್ತೆ ಊಟದ ವ್ಯವಸ್ಥೆ ಆಗಿದೆ, ಕುಡಿಯೋದಕ್ಕೆ ನೀರು, ಮಜ್ಜಿಗೆ, ಮತ್ತೆ ಒಂದಷ್ಟು ಬಿಸ್ಕೆಟ್ಸ್ ಎಲ್ಲನೂ ಸಹ ವ್ಯವಸ್ಥೆ ಮಾಡಿರೋದು. ಮಧ್ಯಾಹ್ನದಲ್ಲಿ ಒಂದು ವೆಜಿಟೇಬಲ್ ಪಲಾವ್ ಸಹ ಪಾರ್ಟಿಯಿಂದ ಅವಕಾಶ ಮಾಡಿಕೊಟ್ಟಿರೋಂಥದ್ದು. ಬಹಳ ವ್ಯವಸ್ಥಿತವಾಗಿ, ಅರ್ಥಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಉಸ್ತುವಾರಿ ಸಚಿವರು ಎಲ್ಲಾನು ಸಿದ್ಧತೆ ಮಾಡಿಕೊಟ್ಟಿರೋಂಥದ್ದು ಕಾಂಗ್ರೆಸ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶಿಡ್ಲಘಟ್ಟದಿಂದ ಎಷ್ಟು ಜನ ಬಂದಿದ್ದಾರೆ ಸರ್? ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಜನ ಬಂದಿರೋಂಥದ್ದು. ಮುಖಂಡರುಗಳು ಎಲ್ಲರೂ ಸಹ ಸೇರ್ಕೊಂಡ್ರೆ 12,000 ಜನ ನಾವೆಲ್ಲ ಇಲ್ಲಿ ಪಾಲ್ಗೊಂಡಿರ್ತೀವಿ. ಶಿಡ್ಲಘಟ್ಟದಿಂದ ಸುಮಾರು 10,000ಕ್ಕೂ ಅಧಿಕ ಜನ ಇಲ್ಲಿ ಸೇರ್ಕೊಂಡಿರ್ತಾರೆ. ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಬಲಪಡಿಸಲು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡಿರ್ತಾರೆ. ಮನ್ರೇಗಾ ಬಚಾವೋ ಸಂಗ್ರಾಮ ಸಕ್ಸಸ್ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸೋದಿ. ಮಾಡೋ ಕೆಲಸಗಳು ಯಾರು ಮಾಡಲ್ಲ, ಅವರೇ ಜನಗಳಿಗೆ ಅಭಿವೃದ್ಧಿ ಕೊಡ್ತಾ ಇರೋದು. 15 ವರ್ಷದಿಂದ ಅವರೇ ಜನಗಳಿಗೆ ಪರಿಸ್ಥಿತಿ ಕೊಡ್ತಾ ಇರೋದು. ಸಂತೋಷ. ನಮ್ಮ ಪುಟ್ಟು ಆಂಜಿನಪ್ಪನವ್ರಿಗೆ ಹೈಕಮಾಂಡ್ ನಲ್ಲಿ ಸಿದ್ದರಾಮಯ್ಯ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಟಿಕೆಟ್ ಕೊಡ್ಬೇಕು. ಯಾಕಂದ್ರೆ ಅವರು ಒಳ್ಳೆಯವರು. ನಮ್ಮ ಪುಟ್ಟು ಆಂಜಿನಪ್ಪನವರು ಫುಲ್ ಲೀಡ್ ಬಂದಿರೋದು, ಲೀಡಿಂಗ್ ತಗೊಂಡವ್ರೆ. 53,000 ಲೀಡ್ ತಗೊಂಡಿರೋದು. 8ನೇ ನಂಬರ್ ಅಂತವ್ರಿಗೆ ಟಿಕೆಟ್ ಕೊಡ್ಬೇಕು. ನಮ್ಮ ತಾಲೂಕಲ್ಲಿ, ಶಿಡ್ಲಘಟ್ಟ ತಾಲೂಕಲ್ಲಿ ಯಾರ್ಯಾರು ಬಂದಾಗ ಕೊಟ್ರೆ ಆಗ್ತದ, ಒಂದು ಗೆಲ್ಬೇಕಲ್ಲ. ಯಾರು ಗೆಲ್ಲಕ್ ಆಗಲ್ಲ. ನಮ್ಮ ಪುಟ್ಟು ಆಂಜಿನಪ್ಪನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಟ್ರೆ ಇನ್ಯಾರು ಗೆಲ್ಲಕ್ ಆಗಲ್ಲ.
ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ. ನಮ್ ಪುಟ್ಟಾಂಜನೇಯಪ್ಪನವ್ರು 15 ವರ್ಷದಿಂದ ಸಮಾಜ ಸೇವಕರು ಮಾಡ್ತಾನೆ ಇದಾರೆ. 52,000 ಓಟು ಇಂಡಿಪೆಂಡೆಂಟ್ ತೆಗ್ದಿದಾರಂತೆ. ನಮ್ ಪುಟ್ಟು ಆಂಜನೇಯಪ್ಪನವ್ರೆ ನಮ್ ತಾಲೂಕಲ್ಲಿ ಬಂದಿರೋದು ಪುಟ್ಟು ಆಂಜನೇಯಪ್ಪನವರು. ನಮ್ಮ ಶಿಲ್ಘಟ್ಟ ತಾಲೂಕಲ್ಲೇ ನಮ್ಮ ಪುಟ್ಟು ಆಂಜನೇಯಪ್ಪನವರು 15 ವರ್ಷದಿಂದ ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾರೆ. ಕಾಂಗ್ರೆಸ್ ಮುಖಂಡರು ನೆಕ್ಸ್ಟ್ ಬಾರಿ ಅವ್ರಿಗೆ ಸೀಟ್ ಕೊಡ್ಬೇಕು, ನೆಕ್ಸ್ಟ್ ಬಾರಿ ಅವರೇ MLA ಆಗ್ಬೇಕು. ನಮ್ಮ ಕಾಂಗ್ರೆಸ್ ಪಾರ್ಟಿ ಶಿಲ್ಘಟ್ಟ ತಾಲೂಕಲ್ಲಿ ಮತ್ತೆ ನಾವು ಉಳಿದೀವಿ, ಕಾಂಗ್ರೆಸ್ ಅಲ್ಲಿ ನಾವು ಉಳಿದಿದ್ದೀವಿ ಅಂತ ತೋರಿಸ್ಬೇಕು. ನಮ್ಮ ವಿರೋಧ ಪಕ್ಷ ನಾಯಕ ಮತ್ತು ಇನ್ನೊಬ್ರು ಯಾರೋ ಸಮಾಜ ಸೇವಕರು ಬಂದವ್ರೆ, ಅವ್ರಿಗೆಲ್ಲಾನು ನಾವು ಇದೀವಿ, ನಾವು ಗೆಲ್ತೀವಿ ಅನ್ನೋ ತೋರಿಸ್ತೀವಿ ನೆಕ್ಸ್ಟ್ ಶಿಲ್ಘಟ್ಟ ತಾಲೂಕಲ್ಲಿ. ಆತ್ಮೀಯ ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನಪ್ರಿಯ ಸಮಾಜ ಸೇವಕ ಅಂತ ಆಂಜನೇಯಪ್ಪ ಪುಟ್ಟು ಅವರು ಈ ಕ್ಷೇತ್ರಕ್ಕೆ ಬಂದು 13 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹಗಲು ഇരുಳು ಎಲ್ಲ ರಾತ್ರಿ ಶ್ರಮಿಸಿ ಬಡ ಜನಗಳ ಪರವಾಗಿ, ದೀನದಲಿತರ ಪರವಾಗಿ ಹಗಲು ഇരുಳು ಅನ್ನದೆ ಪ್ರತಿಯೊಂದು ಹಳ್ಳಿಗೂ ಹೋಗಿ, ಪಂಚಾಯತಿಗೂ ಹೋಗಿ, ಪ್ರತಿಯೊಂದು ಇದರಲ್ಲೇನು ಆರೋಗ್ಯ ಕ್ಯಾಂಪುಗಳು, ರಕ್ತದಾನ ಶಿಬಿರಗಳು, ಆಮೇಲೆ ಶಾಲಾ ಮಕ್ಕಳಿಗೆ ಅನುಕೂಲಗಳು ಹಾಗೂ ಬಸ್ ಪಾಸ್ ವಿತರಣೆ ಹಾಗೂ ಆರೋಗ್ಯ ಕ್ಯಾಂಪ್ಗಳನ್ನು ಮಾಡ್ತಾ ಸದಾ ಅವರು ಪ್ರತಿ ಮನೆಯಲ್ಲಿ ಚಿರುಋಣಿಯಾಗಿ ಇದ್ದಾರೆ. ಅವರು 2028ಕ್ಕೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಖಚಿತನೋ, ಪಶ್ಚಿಮದಲ್ಲಿ ಸೂರ್ಯ ಮುಳುಗೋದು ಎಷ್ಟು ಖಚಿತನೋ, ಅವರು ಈ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಫಾರಂ ಕೊಟ್ಟಿದ್ದಾದ್ರೆ MLA ಆಗೋದು 100ಕ್ಕೆ 100% ಖಚಿತ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜೈ ಬೋಲೋ ಆಂಜನೇಯಪ್ಪ ಪುಟ್ಟಕ್ಕೆ. ಕ್ಷೇತ್ರದ ಎಲ್ಲ ಮತದಾರರು ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಶಿಡ್ಲಘಟ್ಟ ಕ್ಷೇತ್ರದಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿರುತ್ತಾರೆ. ಹಾಗೂ ಸಮಾಜ ಸೇವೆ ಮಾಡಿರೋದ್ರಲ್ಲಿ 13 ವರ್ಷದಿಂದ ನಿರಂತರವಾಗಿ ದುಡಿದು ಕಟ್ಟೆ ಮನುಷ್ಯನಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿ ಈಗ ತಾಲೂಕಿನಲ್ಲಿ ಎಲ್ಲರಿಗೂ ಮನೆದಲ್ಲೂ ನಾನು ಪುಟ್ಟು ಆಂಜನೇಯಪ್ಪ ಅಂತ ಒಂದು ಮನೆ ಮಾತಾಗಿರುತ್ತಾರೆ. ಅವರು ಈ ಸಲ ಶಿಡ್ಲಘಟ್ಟ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಲೋದಂತ ಖಚಿತ. ಅದನ್ನ ಈಗ ಎಲ್ಲ ಮತ ಬಾಂಧವರು ಈಗ ಮನದಟ್ಟು ಮಾಡಿಕೊಂಡು ಅವರ ಸೇವೆಯನ್ನು ಗುರುತಿಸಿ ಮುಂದಿನ ಬರ್ತಕ್ಕಂಥ ಚುನಾವಣೆಯನ್ನು ಗೆಲುವು ಖಚಿತ ಅಂತ ಎಲ್ಲ ಬಾಯಲ್ಲಿ ನಾವು ಧ್ವನಿಯಾಗಿ ಕೇಳಿಸ್ಕೊಂತ ಇದ್ದೀವಿ. ಇದು ನನ್ನ ವೈಯಕ್ತಿಕವಲ್ಲ, ಜನರ ಅಭಿಪ್ರಾಯವನ್ನು ನಾನು ಮುಂದೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿರಂತರವಾಗಿ ಅನುಷ್ಠಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ಕೇಂದ್ರದ ಬಿಜೆಪಿಯ ಸರ್ಕಾರ, ಮೋದಿಯವರ ಸರ್ಕಾರ 33 ಕಾರ್ಯಕ್ರಮಗಳನ್ನು ನಿಷ್ಕ್ರಿಯಗೊಳಿಸುವಂತ ಬಡವರ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಇಂಥ ಸಮಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇತಿಹಾಸದಿಂದ ತೆಗೆದುಹಾಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿರುವಂತಹ ಒಂದೇ ಒಂದು ಕಾರ್ಯಕ್ರಮ, ಮನ್ರೇಗಾ ಕಾರ್ಯಕ್ರಮವನ್ನ ಇವತ್ತು ಕಿತ್ತು ಹಾಕುವಂತ ಬಡವ ಎಂದು ದೂರ ತೆರೆದಿರು ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಎನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಇನ್ನೊಂದು